ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಮೋದಿನಗರದ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಗರದ ಸ್ವಾತಿ ಹೋಟೆಲ್ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಲಯನ್ ಮೋಹನ್ ಕುಮಾರ್ ಎನ್, ಪಿಎಂಜೆಎಫ್ ಪಿಎಂಸಿಸಿ ಜಿಲ್ಲಾ ಗವರ್ನರ್ 2024-25 ಅವರು ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಬೋಧಿಸಿ ಶುಭ ಹಾರೈಸಿದರು. ಲಯನ್ ರೇಣುಕಾ ಪ್ರಸಾದ್ ಅವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳಾಗಿ ಲಯನ್ ಎಚ್ ಸುರೇಶ್ ಎಂಜೆಎಫ್ ಅವರನ್ನು ಸೆಕ್ರೆಟರಿಯಾಗಿ, ಲಯನ್ ಸೊನ್ನೇಗೌಡ ಎಂಜೆಎಫ್ ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಲಯನ್ ಕುಮಾರಸ್ವಾಮಿ ಎಂಜೆಎಫ್ ಅವರನ್ನು ಖಜಾಂಚಿಯಾಗಿ ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಲಯನ್ಸ್ ಕ್ಲಬ್ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳಲ್ಲಿ ಸದಾ ಮುಂಚೂಣಿಯಲ್ಲಿದ್ದು, ಮುಂದಿನ ವರ್ಷದಲ್ಲೂ ಶಿಕ್ಷಣ, ಆರೋಗ್ಯ ಹಾಗೂ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಇನ್ನಷ್ಟು ವಿಸ್ತರಿಸುವ ಸಂಕಲ್ಪವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಸದಸ್ಯರು, ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಕೈ ಹಿಡ್ಕೊಂಡು ನಿಂತ್ಕೊಂಡ್ಬಿಡ, ಎಲ್ಲ ಮಿಸ್ ಆಗುತ್ತೆ. ಯಶೋ ಸರ್ ಮಿಸ್ ಆಗುತ್ತೆ ಶಾರ್ಟ್ಸು. ಸಂತೋಷ್ ಈ ಕಡೆ ಮೇಲ್ಗಡೆ ಬೋರ್ಡೆಲ್ಲ ಮೇಡಮ್ ಬನ್ನಿ ಮೇಡಮ್. ಸರ್ ಹಂಗೆ ನಿಂತ್ಕೊಳ್ಳಿ, ಸೆಂಟ್ರಲ್ಲಿ ನಿಂತ್ಕೊಳ್ಳಿ ಮೇಡಮ್, ಸೆಂಟ್ರ್ ಬನ್ನಿ. ಕರುನಾಡ ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ಮುನ್ನಡೆಸನ್ನ, ಈರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ಮುನ್ನಡೆಸನ್ನ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇಂದಿನ ಸಭೆಯ ಅಧ್ಯಕ್ಷರಾದಂಥ ರೇಣುಕಾ ಪ್ರಸಾದ್ ರವರೇ, ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂಥ ಪ್ರಾಂತೀಯ ಅಧ್ಯಕ್ಷರಾದಂಥ ಚಂದ್ರಗೌಡ್ರೆ, ಹೋಸ್ಟ್ ಕಮಿಟಿ ಚೇರ್ಮನ್ ಆದಂಥ ಕೃಷ್ಣಮೂರ್ತಿರವರೇ, ಈ ಸಂಸ್ಥೆಯ ಹಿರಿಯರು ಮಾರ್ಗದರ್ಶಕರಾದ ಕೇಶವಮೂರ್ತಿಯವರೇ, ಈ ಸಂಸ್ಥೆಯ ಹಿರಿಯರು, ಹಾಗೆ ನಮಗೆಲ್ಲ ಬಹಳಷ್ಟು ಆತ್ಮೀಯರು ಆದಂಥ ಶಿವನಂಜಯ್ಯನವರೇ, ಈ ಸಭೆಗೆ ನನ್ನನ್ನು ವಿದ್ಯುಕ್ತವಾಗಿ ಪರಿಚಯ ಮಾಡಿಕೊಟ್ಟಂಥ ಕೃಷ್ಣಮೂರ್ತಿರವರೇ, ಈ ಸಂಸ್ಥೆಯ ಎಲ್ಲ ಸದಸ್ಯರು, ನಾನು ಮಾತಾಡೋದಕ್ಕೆ ಮೊದಲಿಗೆ ಕೇಳಿಬಿಡಬೇಕು, ನಾನು ಎಷ್ಟು ಸಮಯ ಮಾತಾಡಲಿ ಅಂತ. ಯಾಕೆ ಹೇಳ್ತೀನಿ ಅಂದರೆ, ಯಾರೋ ಹೇಳ್ತಾ ಇದ್ರು, ಸರ್ ನೀವು ಎಷ್ಟೊತ್ತು ಬೇಕಾದ್ರೂ ಮಾತಾಡಿ, ನಾವು ಸ್ವಲ್ಪ ಹೊತ್ತಿರ್ತೀವಿ ಆಮೇಲೆ ಹೊರಟೋಗ್ಬಿಡ್ತೀವಿ. ಹಾಗಾಗಬಾರ್ದು ಸರ್. ಅದರಿಂದ ಬಂದಾಗ ಹೇಳ್ತಾರೆ. ಆದ್ರೂ ಇವಾಗ ನನ್ನ ಯೂಶಲಿ ಇನ್ಸ್ಟಾಲೇಷನ್ಗೆ ಹೋದಾಗ 8:25 ನಮ್ದು ಲಾಸ್ಟಲ್ಲಿ ಇರ್ತೀವಿ, ಈಗ ಪ್ರಾರಂಭಿಸ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಸಮಯ ಹಾಗೆ ಹೀಗೆ ಆದರೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈ ಸಮಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟ. ಸಮಯಕ್ಕೆ ಯಾರ ಸಮಯಕ್ಕೆ
ಹೆಚ್ಚು ಒತ್ತನ್ನು ಕೊಡ್ತಾರೆ, ಸಮಯಕ್ಕೆ ಸರಿಯಾಗಿ ಪ್ರತಿಯೊಂದನ್ನು ನಡೆಸ್ಕೊಂಡು ಹೋಗ್ತಾರೆ. ಅವ್ರ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಮುಂದೆ ಬರ್ತಾರೆ. ನಮ್ಮ ಗುರುಗಳೊಬ್ಬರಿದ್ರು, ಸಮಯ ಅಂತ ಹೇಳಿದ್ರೆ ಯಾವಾಗೂ ನಮ್ಮ ಗುರುಗಳು ಭಾಳ ಚೆನ್ನಾಗಿ ಹೇಳೋರು, ನೋಡಪ್ಪ ನಿನ್ನ ಹತ್ರ ಹಣ ಇದ್ದರೆ, ಹೆಚ್ಚು ಹಣ ಇದ್ದರೆ, ವಿ ಹ್ಯಾವ್ ಎ ಬ್ಯಾಂಕ್, ಯು ಕ್ಯಾನ್ ಡೆಪಾಸಿಟ್ ದ ಮನಿ. ಹೆಚ್ಚು ಹಣ ಇದ್ದರೆ ನಮ್ಮಲ್ಲಿ ಬ್ಯಾಂಕ್ ಇದೆ, ಬ್ಯಾಂಕಲ್ಲಿ ಹಣವನ್ನು ಡೆಪಾಸಿಟ್ ಮಾಡ್ಬೋದು. ಹಾಗೆ ನಿನ್ನ ಹತ್ರ ಹೆಚ್ಚು ರಕ್ತ ಇದ್ರೆ ಅದು ನೀನು 3 ತಿಂಗಳಿಗೊಂದ್ಸತಿ ನಾನು ಕೊಡಬಲ್ಲೆ ಅನ್ನುವಂತಹ ಅಷ್ಟು ಬೆಳವಣಿಗೆ ನಿನ್ನಲ್ಲಿದ್ರೆ, ರಕ್ತನ ತೆಗೆದುಕೊಳ್ಳಿಕ್ಕೂ ಕೂಡ ಬ್ಲಡ್ ಬ್ಯಾಂಕ್ ಇದೆ. ಮನೋಜ್ ಇಲ್ಲೇ ಅವರು ಬ್ಲಡ್ ಬ್ಯಾಂಕ್ ಇದೆ, ಕೊಡ್ಬೋದು. ಆದರೆ ಒಂದು ನೆನ್ಪಿಟ್ಕೋ, ಇಡೀ ಜಗತ್ತಿನಲ್ಲಿ ಟೈಮ್ ಬ್ಯಾಂಕ್ ಅಂತ ಎಲ್ಲೂ ಇಲ್ಲ. ಇವತ್ತೇನಾದರೂ ನಾವು ಉಳಿಸ್ಕೊಂಡ್ರೆ ಅದೇ ನಮ್ಮ ಸಮಯ ಅಲ್ವಾ? ಇಫ್ ಯು ಲೂಸ್ ಇಟ್ ಲಾಸ್ಟ್ ಫಾರ್ ಎವರ್, ಸಾವನ್ನ ಅಪ್ಪಿದಂತಾಗುತ್ತೆ ಅಂತ ಯಾವಾಗೂ ನಮಗೆ ತಿಳುವಳಿಕೆ ಹೇಳೋರು. ಹಾಗಾಗಿ ಸಮಯಕ್ಕೆ ಎಲ್ಲರನ್ನು ಪ್ರಾಧಾನ್ಯತೆ ಕೊಡೋಣ. ಇವತ್ತು ಪ್ರಾರಂಭ ತಡ ಆಗಿದ್ರೂ ಕೂಡ ಕಾರ್ಯಕ್ರಮನ ಆದಷ್ಟು ಬೇಗ ಮುಗಿಸುವಂತಹ ಪ್ರಯತ್ನವನ್ನ ನಾನು ಕೂಡ ಮಾಡ್ತೀನಿ. ಈ ವರ್ಷದ ಎಲ್ಲ ಇಂಟರ್ನ್ಯಾಷನಲ್ ಸ್ಲೋಗನ್ನ ತಾವೆಲ್ಲ ನೋಡಿದಿರಿ ಅಂತ ನಾನು ಅನ್ಕೊಂಡಿದ್ದೀನಿ ಅಲ್ವಾ? ರೂಟೆಡ್ ಇನ್ ಸರ್ವಿಸ್ ಅಂತ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟು ಕೊಟ್ಟಿರೋಂತಹ ಒಂದು ಸ್ಲೋಗನ್ ನಮಗೆ ಎಷ್ಟು ಹತ್ತಿರವಾಗಿದೆ ಅಂತ ಹೇಳಿದ್ರೆ ಅದು ಬಹಳ ಹತ್ತಿರವಾಗಿದೆ. ಅದಕ್ಕೆ ಯಾವುದೋ ಎಲ್ಲ ನಮ್ಮ ಕುಟುಂಬದಲ್ಲಿ 10 ವರ್ಷದಿಂದ ಪ್ರತಿಯೊಂದು ಅವ್ರ ಮನೆ ಕಾರ್ಯಕ್ರಮಗಳಾದ್ರೂ ಕರೀತಾರೆ, ಏನೇ ಆದ್ರೂ ಕರೀತಾರೆ. ಆದ್ರೆ ನಾನು ಕರಿತೀನಿ ಅವ್ರನ್ನ. ಅಷ್ಟು ಬಾಂಧವ್ಯ ಬೆಳೀತು. ನಾವು ಯಾರು ನಿಮ್ಮ ಜಾತಿ ಯಾವುದು, ಇನ್ನೊಬ್ಬರ ಜಾತಿ ಯಾವುದು ಅಂತ ನಾವು ಮಾಡಲಿಲ್ಲ. ನಾವು ಮೋದಿನಗರಕ್ಕೆ ಬಂದಿದ್ದೀರಿ, ಸೇವೆ ಸಲ್ಸಕ್ಕೆ ಬಂದಿದ್ದೀರಿ. ನಮ್ದು ಸೇವಾಮಾನ ಭಾವನೆ ಅಂತ. ಮನೆ ಮಾರ್ಬಿಟ್ಟು ಆಸ್ತಿ ಮಾರಿ ಇಲ್ಲಿ ಬಂದು ಯಾರು ಮಾಡಿ ಅಂತ ಯಾರು ಹೇಳಲ್ಲ. ಇಲ್ಲಿ ನಿಮ್ಮ ಕೈಯಲ್ಲಿ ಆದಷ್ಟು ಸೇವೆ ಬರೋ ಮಾವನೆ ಮಾಡಿ ಅಂತಾನೆ ಹೇಳೋದು. ಅಟ್ಲೀಸ್ಟ್ ಸ್ಕೂಲ್ ಮಕ್ಕಳಿಗೆ ನೀವು 12 ಬುಕ್ ಕೊಡ್ಸೋದು ಬೇಡ, 2 ಬುಕ್ ಕೊಡಿಸಿ. ಅದೇ ಮೋದಿನಗರ, ಅದೇ ನಿಮ್ಮ ಸ್ವಯಂ ಸೇವೃತ್ತಿ. ಅದು ಎಲ್ಲರಿಗೂ ಬರೋದಿಲ್ಲ. ಅದು ಇಲ್ಲಿಂದ ಬರಬೇಕು. ಇಲ್ಲಿಂದ ಬಂದ್ರೆ ಅದು ನಡೆಯಕ್ಕಾಗದು. ಯಾಕಂದ್ರೆ ಇವತ್ತು ಮೋದಿನಗರದಲ್ಲಿ ಎಲ್ಲ ನನ್ನ ಕುಟುಂಬ ಅಂದ್ರೆ ಇವತ್ತು ಸಾರೊಬ್ಬರು ಬಂದ್ರು. ಇವತ್ತು ಅವರು ಇವತ್ತು 40ನೇ ಕುಟುಂಬ ಇವತ್ತು ನನಗೆ. ಅವರು ಆ ಕುಟುಂಬ ನನಗೆ 40 300 ರಿಂದ 400 ಜನ ಅವರ ಆರೈಕೆಗಾಗಿ, ಯಾರು ರೋಗಿಗಳ ಆರೈಕೆಗಾಗಿ ಬರ್ತಾರೋ ಅವರ ಒಂದು ಮಧ್ಯಾಹ್ನದ ಊಟವನ್ನ ನಮ್ಮ ಲಯನ್ಸ್ ಪರವಾಗಿ ಇವರು ಕೊಡೋದಕ್ಕೆ ಪ್ರಾರಂಭಿಸಿದ್ರು. ಆ ಮುಖಾಂತರ ಇವರಿಗೆ ಜೋರ ಚಪ್ಪಾಳೆಯನ್ನ ಕೊಡಬೇಕು ಅಂತ ಹೇಳೋದು. ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ನಿಮ್ಗೆ ಮೊದಲನೇದಾಗಿ ನಿಮ್ಮ ಸಂಸ್ಥೆಯನ್ನ ಅತ್ಯಂತ ಯಶಸ್ವಿನ ದಾರಿಗೆ ನೀವು ನಡೆಸಬೇಕು ಅನ್ನುವಂತಹ ಒಂದು ಕನಸು, ಆಲೋಚನೆಗಳು ನಿಮ್ಗಿದಾವೆ, ಹೌದಲ್ಲ? ಸೊ ಆ ಕನಸು ಆಗ್ಬೇಕಾಗಿದ್ರೆ ನಿಮ್ಮ ಶ್ರಮ ಎಷ್ಟಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಯಾವೆಲ್ಲ ಜವಾಬ್ದಾರಿಗಳನ್ನ, ಎಷ್ಟು ಕಮಿಟಿಗಳನ್ನ ನೀವು ಫಾರ್ಮ್ ಮಾಡಿದಿರಿ, ಅಷ್ಟು ಕಮಿಟಿಗಳ ಜವಾಬ್ದಾರಿ ಉಸ್ತುವಾರಿ ಮಾಡುವಂಥದ್ದು ನಿಮ್ಮದು. ಇವಾಗ ಡೆಲಿಗೇಟ್ ಮಾಡಿದಿರಿ, ಅಷ್ಟು ಜವಾಬ್ದಾರಿ ಯಾರ್ಯಾರು ಎಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಿದ್ದಾರೆ ಅನ್ನೋ ಜವಾಬ್ದಾರಿ ನೀವು ನಿಗಾ ವಹಿಸ್ಬೇಕು. ಅದರಲ್ಲಿ ಸ್ವಲ್ಪ ಜವಾಬ್ದಾರಿಗಳನ್ನ ಕೊಡಿ. ನಿಮ್ಮ ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ಗೆ ಜವಾಬ್ದಾರಿ ಕೊಡಿ, ನಿಮ್ಮ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಇವತ್ತು ಬಂದಿಲ್ಲ, ಅವ್ರಿಗೂ ಕೂಡ ಜವಾಬ್ದಾರಿ ಕೊಡಿ. ಅವರೊಂದಷ್ಟು ಕಮಿಟಿ ನೋಡಿ, ಅವರಿಂದ ಅಪ್ಡೇಟ್ ತಗೊಳ್ಳಿ, ಏನೇನಾಗ್ತಾ ಇದೆ, ಏನೇನು ಹೋಗ್ತಾ ಇದೆ ಅನ್ನೋದು ಅಪ್ಡೇಟ್ ತಗೊಳ್ಳಿ. ಇದ್ರ ಜೊತೆನಲ್ಲಿ ಜಿಲ್ಲೆಯಿಂದ ತುಂಬಾ ಇನ್ಫಾರ್ಮೇಶನ್ಸ್ ನಿಮ್ಗೆ ಮತ್ತೆ ಕಾರ್ಯದರ್ಶಿಗಳಿಗೆ ಬರ್ತಾ ಇರುತ್ತೆ. ಆ ಇನ್ಫಾರ್ಮೇಶನ್ಸ್ನ ನಿಮ್ಮ ಕ್ಲಬ್ ಲೆವೆಲಲ್ಲಿ ಹಂಚ್ಕೊಳ್ಬೇಕಾಗಿರೋಂಥ ಎಲ್ಲ ವಿಚಾರಗಳನ್ನ ನೀವು ಹಂಚ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಮತ್ತೆ 3 ತಿಂಗಳಿಗೊಂದ್ಸತಿ ಝೋನ್ ಚೇರ್ಪರ್ಸನ್ ನಿಮ್ಗೆ ಒಂದು ಝೋನ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಂತ ಇನ್ವೈಟ್ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ನೀವು ನಿಮ್ಮ ಯಾರನ್ನ ಇನ್ವೈಟ್ ಮಾಡಿರ್ತಾರೆ ಅಷ್ಟೇ ಅವ್ರನ್ನ ಮಾತ್ರ ನೀವು ಕರ್ಕೊಂಡು ಹೋಗ್ಬೇಕು. ಸಾಮಾನ್ಯವಾಗಿ ಸೆಕ್ರೆಟರಿ ಟ್ರೆಜರರ್ ಜೊತೆನಲ್ಲಿ ಫಸ್ಟ್ ವೈಸ್ ಪ್ರೆಸಿಡೆಂಟ್ನ ಇನ್ವೈಟ್ ಮಾಡಿರ್ತಾರೆ. ಫಸ್ಟ್ ವೈಸ್ ಪ್ರೆಸಿಡೆಂಟ್ ಬಂದಿಲ್ಲ, ಸೆಕ್ರೆಟರಿ ಬಂದಿಲ್ಲ ಅಂತ ನೀವು ಯಾರನ್ನ ಜೊತೆ ಕರ್ಕೊಂಡು ಹೋದ್ರೆ ಅರ್ಥ ಇಲ್ಲ, ಆಯ್ತಾ? ಅವ್ರನ್ನೇ ನೀವು ಮುಂಚಿತವಾಗಿ ತಿಳಿಸಿ ಅವ್ರನ್ನೇ ಕರ್ಕೊಂಡು ಹೋಗೋದು ಬಹಳ ಮುಖ್ಯ. ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಇವ್ರನ್ನೇ ಕರ್ಕೊಂಡು ಬರ್ಬೇಕು. ಅಲ್ಲಿ ಹೋದಾಗ ರಿಪೋರ್ಟ್ ಕೊಡೋವಂಥದ್ದು ಇರುತ್ತೆ. ಇವಾಗ ತಾನೇ ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮ ಕ್ಲಬ್ ಸೆಕ್ರೆಟರಿ ಅವರು ರಿಪೋರ್ಟ್ ಕೊಡ್ತಾ ಇದ್ದಾರೆ, ಹಾಗೆ ನೀವು ಅಲ್ಲಿ ರಿಪೋರ್ಟ್ ಕೊಡಬೇಕು. ಓಕೆ, ಅದ್ರ ಜೊತೆಯಲ್ಲಿ ಇವತ್ತು ಎಷ್ಟು ಜನ ಸದಸ್ಯರಿದ್ದಾರೆ, 40 ಜನ ಸದಸ್ಯರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಿಮ್ಮದು. ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ಬೋದು, ಏನೇ ವ್ಯತ್ಯಾಸಗಳಾದ್ರೂ ಅದನ್ನೆಲ್ಲ ನೀವು
ಬಗೆಹರಿಸ್ಕೊಳ್ಳೋ ರೀತಿಯಲ್ಲಿ ನಗನಗ್ತಾ ಬಗೆಹರಿಸ್ಕೊಂಡು ಅವ್ರನ್ನೆಲ್ಲ ಇಡೀ ವರ್ಷ ನಿಮ್ಮ ಸೇವಾ ಚಟುವಟಿಕೆಗಳನ್ನು ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ನಿಮ್ಮ ಕ್ಲಬ್ಬಲ್ಲಿ ಆಗ್ತಕ್ಕಂಥ ಮೀಟಿಂಗ್ಗಳಲ್ಲೂ ಕೂಡ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ಒಟ್ಟಾರೆ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನ ಒಗ್ಗಟ್ಟಿನಿಂದ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿನೇ ಈ ಅಧ್ಯಕ್ಷ ಜವಾಬ್ದಾರಿ ಅಲ್ವಾ. ಅದು ಬಹಳ ಸುಲಭ ಕೆಲಸನೇ, ನಾವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಆ ರೀತಿಯಾದಂತಹ ಪ್ಲಾನ್ ಹಾಕೊಳ್ಳಿ. ಈಗಲಿಂದ ಪ್ಲಾನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ಲಾನ್ ಹಾಕ್ಕೊಂಡು ನಿಮಗೆ ನಡ್ಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ. ಈಗ ಪ್ರೆಸಿಡೆಂಟ್ ಆಗಿದ ತಕ್ಷಣ ನಿಮಗೆ ಒಂದು ಅಥಾರಿಟಿ ಇರುತ್ತೆ, ಆಯ್ತಾ. ಒಂದು ಅಥಾರಿಟಿ ಏನು, ನೀವು ಮೀಟಿಂಗ್ ಕರಿಬೋದು, ಮೀಟಿಂಗ್ ನೋಟಿಸ್ ಇಶ್ಯೂ ಮಾಡ್ಬೋದು, ಮತ್ತು ಮೀಟಿಂಗ್ಗಳನ್ನ ನಡೆಸ್ಬೋದು. ನಿಮಗೆ ಆಬ್ಸಲ್ಯೂಟ್ ಅಥಾರಿಟಿ ಎಲ್ಲಿ ಸಿಗುತ್ತೆ? ನೀವು ಸೆಕ್ರೆಟರಿ ಆದವರು ಪ್ರೆಸಿಡೆಂಟ್ನ ಜೊತೆಯಲ್ಲಿ ನಿಕಟಪೂರ್ವ ಸಂಬಂಧದೊಂದಿಗೆ ನೀವು ಯಾವಾಗಲೂ ಆಕ್ಟಿವ್ ಆಗಿ ಅವ್ರ ಜೊತೆಯಲ್ಲಿ ಇರಬೇಕು. ಇದ್ದಾಗ ಏನಾಗುತ್ತೆ ಅಂದರೆ, ಒಂದು ಅಜೆಂಡಾ ಕಾಪಿ ಪ್ರಿಪೇರ್ ಮಾಡೋಂಥದ್ದು ಇರ್ಬೋದು, ಮೀಟಿಂಗ್ ನೋಟಿಸ್ ಕಳಿಸೋಂಥದ್ದು ಇರ್ಬೋದು, ಜೊತೆಯಲ್ಲಿ ಸಭೆ ನಡೆಯುವಾಗ ನೀವೊಂದು ನೋಟ್ಸ್ ರೆಡಿ ಮಾಡ್ಕೊಳ್ಬೇಕು. ಅದು ಮಿನಿಟ್ಸ್ ಆಫ್ ಮೀಟಿಂಗ್ ಆಗಿ ಅದನ್ನು ಕನ್ವರ್ಟ್ ಮಾಡಿ ಬರೆದು ಎಲ್ರಿಗೂ ನಿಮ್ಮ ಸಭೆಯಲ್ಲೇ ಎಷ್ಟು ದಿನದೊಳಗಡೆ ನಾವು ಮಿನಿಟ್ಸ್ ಆಫ್ ದ ಮೀಟಿಂಗ್ ಕಳಿಸ್ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ನೀವು ನಿಮ್ಮ ಕ್ಲಬ್ಬಿನ ರೂಲ್ ಪ್ರಕಾರ ನೀವು ಕಳಿಸಿ. ಬಟ್ ಎಲ್ರಿಗೂ ಕಳಿಸ್ಬೇಕು. ಎಷ್ಟು ಜನ ಇದ್ದಾರೆ ನಿಮ್ಮ ಕ್ಲಬ್ಬಲ್ಲಿ ಅಷ್ಟು ಜನಕ್ಕೆ ಕಳಿಸ್ಬೇಕು. ಕಳಿಸೋದ್ರ ಜೊತೆಯಲ್ಲಿ ನೀವು ಕಾಪಿನ ಮಾರ್ಕ್ ಮಾಡಬೇಕು. ಡಿಸ್ಟ್ರಿಕ್ಟ್ಗೆ ಝೋನ್ ಚೇರ್ಮನ್ ಇರ್ಬೋದು, ರೀಜನ್ ಚೇರ್ಮನು, ಕ್ಯಾಬಿನೆಟ್ ಟ್ರೆಸರರ್, ಸೆಕ್ರೆಟರಿ ಆ್ಯಂಡ್ ಡಿಸ್ಟ್ರಿಕ್ಟ್ ಗವರ್ನರ್ ಆ್ಯಂಡ್ ವೈಸ್ ಗವರ್ನರ್ಸ್ಗೆ ನೀವು ಮಾಹಿತಿನ ಕಳಿಸೋವಂಥದ್ದನ್ನು ಮರಿಬಾರ್ದು, ಆಯಿತಾ. ಇನ್ನು ಉಳಿದಿದ್ದೆಲ್ಲ ಕಮ್ಯುನಿಕೇಷನ್ನು ಪ್ರಾಂಪ್ಟಾಗಿ ಯಾವ್ಯಾವ ಡೇಟ್ ಟು ಡೇಟ್ ಮಾಡಬೇಕಾಗತ್ತೆ ಅದು ನಿಮ್ಮ ಮಾಹಿತಿ ಇದೆ. ಅದನ್ನು ನೀವು ಮಾಡ್ತೀನಿ ಅಂತ ಭರವಸೆ ಕೊಡಬೇಕು. ಒಂದು ಅಡ್ಮಿನಿಸ್ಟ್ರೇಟ್ರು ನೀವೇನಂದರೆ ಪ್ರೆಸಿಡೆಂಟ್ಗೆ ಸ್ವಲ್ಪ ಸಪೋರ್ಟ್ಫುಲ್ಲಾಗಿ ಕೆಲಸ ಮಾಡ್ಬೋದು. ಪ್ರೆಸಿಡೆಂಟ್ ಇವಾಗ ಏನಿದೆ ಶಿವಕುಮಾರ್ ಪ್ರೆಸಿಡೆಂಟ್ಗೆ ಸ್ವಲ್ಪ ಸಪೋರ್ಟ್ಫುಲ್ಲಾಗಿ ನೀವು ಕೆಲಸ ಮಾಡಬೇಕಾಗುತ್ತೆ. ನೀವು ಕೂಡ ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಪ್ರೆಸಿಡೆಂಟ್ಗೆ ಅವರು ಸಪೋರ್ಟ್ ಏನಾದರೂ ಕೇಳಿದ್ರೆ ಈ ಒಂದು ವಿಚಾರದಲ್ಲಿ, ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ನೀವು ಗೈಡೆನ್ಸ್ ಕೊಡ್ಬೋದು. ನಿಮ್ಮ ಅನುಭವ ಇದರದ್ದೆಲ್ಲ ಕೊಡೋವಂಥದ್ದು ಇರ್ಬೋದು. ಅವ್ರು ಏನೋ ಸಂದರ್ಭದಲ್ಲಿ ಸಿಸ್ಟಮಲ್ಲಿ ವರ್ಕ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಅವ್ರ ಜಾಗದಲ್ಲಿ ಅವರ ಅನುಮತಿ ಮೇರೆಗೆ ನೀವು ಪಾಸ್ವರ್ಡ್ ಇಟ್ಕೊಂಡು ಕೆಲಸ ಮಾಡ್ಬೋದು. ಇದು ನಿಮ್ಮ ಜವಾಬ್ದಾರಿ. ಸೆಕ್ರೆಟರಿ ಆದರೂ ಜಾಯಿಂಟ್ ಸೆಕ್ರೆಟರಿ ಏನಾದರೂ ನಿಮ್ಮ ಒತ್ತಡಗಳಿಗೆ ಕೆಲವಾರು ವಿಚಾರಗಳಿಗೆ ಸಪೋರ್ಟ್ ಬೇಕಾದರೆ ಅವ್ರ ಜೊತೆಯಲ್ಲಿ ಸಪೋರ್ಟ್ ತೊಗೊಂಡು ಕೋಆರ್ಡಿನೇಟ್ ಮಾಡಿಕೊಂಡು 3 ಜನನೂ ಮಾಡ್ಬೋದು. ಮಾಡ್ತೀನಿ ಅಂತ ಮಾತು ಕೊಡ್ತೀರಲ್ವ. ಥ್ಯಾಂಕ್ ಯು. ಈಗ ನಮ್ಮ ಕರ್ನಾಟಕ ಗೋವಾ ಸೇರಿ ನಮ್ಮದೊಂದು ಮಲ್ಟಿಪಲ್ ಅಂತ ಕರಿತೀವಿ. ಇದು ಜಿಲ್ಲೆ 317 ಅನ್ನುವಂಥದ್ದು ಒಂದು ಮಲ್ಟಿಪಲ್. ಈ ಮಲ್ಟಿಪಲಲ್ಲಿ ಸುಮಾರು 22,000 ಮೆಂಬರ್ಸು ಇದ್ದಾರೆ. ನಮ್ಮ ವ್ಯಾಪ್ತಿ ಬಂದು ಕರ್ನಾಟಕ ರಾಜ್ಯ ಮತ್ತು ಗೋವಾ ರಾಜ್ಯ ಎರಡೂ ಸೇರಿ ನಮ್ಮದೊಂದು ಮಲ್ಟಿಪಲ್ ನಿರ್ಮಾಣ ಆಗಿದೆ. ಈ ಮಲ್ಟಿಪಲಲ್ಲಿ ಸುಮಾರು 8 ಜಿಲ್ಲೆಗಳಿವೆ. ಆ 8 ಜಿಲ್ಲೆಗಳಲ್ಲಿ ಮೊದಲನೇ ಜಿಲ್ಲೆ ನಮ್ಮ 317. ಇದರಲ್ಲಿ ಸುಮಾರು 85 ಸಂಸ್ಥೆಗಳಿವೆ. ಆ 85 ಸಂಸ್ಥೆಗಳಲ್ಲಿ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಮೋದಿನಗರ ಅನ್ನುವಂಥದ್ದು ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆ. ಇದು ಬೆಂಗಳೂರಿನಲ್ಲಿ ಅತ್ಯಂತ ಹೆಸರುವಾಸಿಯಾಗಿ ಅತ್ಯಂತ ಅವ್ರದ್ದೇ ಆದಂತಹ ಒಂದು ಶಾಶ್ವತ ಯೋಜನೆಯನ್ನು ಕೂಡ ಇಟ್ಕೊಂಡು ಸಮಾಜಕ್ಕೆ ಯಾವುದೇ ಫಲಾಫಲಗಳ ಅಪೇಕ್ಷೆ ಇಲ್ಲದೆ ಒಂದು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಗಳ ಪೈಕಿ, ಹಲವಾರು ಸಂಸ್ಥೆಗಳ ಪೈಕಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ಮೋದಿನಗರ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಇವತ್ತು ಸೊನ್ನೇಗೌಡರು ಅಧಿಕಾರವನ್ನು 2026-27 ಸಾಲಿಗೆ ತೆಗೆದುಕೊಂಡಿದ್ದಾರೆ. ಅವರ ಈ ಅಧಿಕಾರದ ಅವಧಿಯಲ್ಲಿ ಅತ್ಯಂತ ಯಶಸ್ವಿಯ ಒಂದು ಘಟ್ಟವನ್ನು ಈ ಸಂಸ್ಥೆ ತಲುಪಲಿ. ನೂರಾರು ಈ ಸಂಸ್ಥೆಯಿಂದ ನೂರಾರು ಸೇವಾ ಚಟುವಟಿಕೆಗಳನ್ನು ಮಾಡುವುದರ ಜೊತೆಯಲ್ಲಿ ಸಾವಿರಾರು ಜನರಿಗೆ ಅನುಕೂಲವಾಗುವಂತಹ ಒಂದು ಸೇವೆ ಸೊನ್ನೇಗೌಡರು ಮಾಡ್ತಾರೆ ಅನ್ನುವಂತಹ ಭರವಸೆ ನನಗೂ ಕೂಡ ಇದೆ. ಅವರ ಅಧಿಕಾರ ಯಶಸ್ವಿಯಾಗಲಿ ಅಂತ ನಾನು ಈ ಮೂಲಕ ಮೀಡಿಯಾ ಮೂಲಕ ಹಾರೈಸ್ತೇನೆ. ಮೋದಿನಗರ ಅನ್ನೋದು ಒಂದು ಸಂಸ್ಥೆ 35 ವರ್ಷದಿಂದ ಈ ಸಂಸ್ಥೆ ನಡ್ಕೊಂಡೇ ಬರ್ತಾ ಇದೆ. ಈ ನನ್ನ ಇವತ್ತು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ನಮ್ಮದು ಏನಂದರೆ ಸ್ವಯಂ ಪ್ರೇಮತ ಅಂದರೆ ನಮ್ಮ ಸೇವಾ ಮನೋಭಾವನೆಯಿಂದ ಇದು ಭಾವನೆಯಿಂದ ಲಯನ್ಸ್ ಕ್ಲಬ್ ಇರೋದು. ಇದು ಸ್ಕೂಲ್ ಆಗ್ಬೋದು ಮತ್ತು ವಯಸ್ಸು ವೃದ್ಧರಂತ ಆಗುವಂಥದ್ದು ಒಂದು ವೈದ್ಯಕೀಯ ಚಿಕಿತ್ಸೆ ಆಗಿರ್ಬೋದು, ಮತ್ತು ಸ್ಕೂಲ್ಗಂತ ಕೊಡೋಂಥ ಬಡ ಕುಟುಂಬ ಮಕ್ಕಳಿಗಾಗ್ಬೋದು, ಯೂನಿಫಾರ್ಮ್ ಆಗ್ಬೋದು, ಒಂದು ಬುಕ್ಸ್ ಆಗ್ಬೋದು, ಎಲ್ಲ ಮಾಡೋವಂಥ ಮೂಲಕ ಈ
ಲಯನ್ಸ್ ಸಂಸ್ಥೆ ಅಂತ ಹೇಳಿ. ಅಂದರೆ ಪರ್ಟಿಕ್ಯುಲರ್ ಆಗಿ ಯಾವೊಂದು ಲೈಕ್ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಎಲ್ಲಿ ಜಾಸ್ತಿ ನೀವು ಒಂದು ನೆಟ್ವರ್ಕಿಂಗ್ ಮಾಡ್ಕೊಂಡಿದ್ದೀರಾ, ಎಲ್ಲಿ ಸರ್ವಿಸ್? ಅದು ಹಾಗಂತಲ್ಲ, ನಮಗೆ ಮನಸ್ಸಿಗೆ ಎಲ್ಲಿ ಬರುತ್ತೆ ಹತ್ತಿರದಲ್ಲಿ ನಮ್ಗೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಇದೀವೋ ಅಷ್ಟರಲ್ಲಿ ನಾವು ಆ ಜಿಲ್ಲೆಗೆ ನಾವು ಮಾಡ್ತೀವಿ. ಅಂದರೆ ಎಲ್ಲೂ ಬೌಂಡ್ರೀಸ್ ಇಲ್ಲ ನಿಮ್ಮ ಒಂದು ಇದರಲ್ಲಿ? ಬೌಂಡ್ರೀಸ್ ಇಲ್ಲ. ಎಲ್ಲಿ ಅದು ಅವಶ್ಯಕತೆ ಇದೆ ಎಲ್ಲ ಕಡೆನೂ ಸೇವೆ ಮನೋಭಾವನೆ ಮಾಡೋರಿಗೆ ಯಾವತ್ತೂ ಬೌಂಡ್ರಿ ನೇಮ್ ಇರೋದಿಲ್ಲ. ಅದು ಎಲ್ಲಿಗೆ ನಮಗೆ ಸೇವೆ ಮಾಡಬೇಕು ಅಂತ ಅದು ಬರುತ್ತೋ ಅಲ್ಲಿವರೆಗೂ ನಾವು ಹೋಗಿ ಸೇವೆ ಮಾಡ್ತೀವಿ. ವೆರಿ ನೈಸ್, ವೆಲ್ ಸರ್, ಥ್ಯಾಂಕ್ ಯು.